ಮತ್ತೆ ಎಷ್ಟು ವರ್ಷದಿಂದ ಈ ದೇವಾಲಯಕ್ಕೆ ಬರ್ತಾ ಇದ್ದೀರಾ? 3 years ಇಂದ ನಾನು ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ಕನ್ನಡ ವ್ಲಾಗ್. ನಾನು ಗಿರಿ. ನಾನು ಶ್ರೀ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾವ್ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾವಿವತ್ತು ಬಂದಿರೋದು ಬೆಂಗಳೂರಿನ ಮೊದಲನೇ ದೇವಸ್ಥಾನಕ್ಕೆ. ಅದ್ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಅಂದ್ರೆ ಬನ್ನಿ ತಿಳ್ಕೊಳ್ಳೋಣ. ಇವತ್ತು ನಾವು ನಿಮ್ಗೆ ತೋರಿಸ್ಬೇಕು ಅಂತ ಬಂದಿರೋ ದೇವಸ್ಥಾನ ಬೆಂಗಳೂರಿನಲ್ಲೇ ಇರುವಂತಹ ಬೇಗೂರಿನ ಶ್ರೀ ನಾಗೇಶ್ವರ ದೇವಸ್ಥಾನ. ಈ ದೇವಸ್ಥಾನನ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇದಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ನಾಡಪ್ರಭುಗಳಾದ ಕೆಂಪೇಗೌಡರು ಬೆಂಗಳೂರನ್ನು 1537ರಲ್ಲಿ ಸ್ಥಾಪಿಸುವುದಕ್ಕಿಂತ ಮೊದಲೇ ನಿರ್ಮಾಣಗೊಂಡ ಮೊದಲ ದೇವಸ್ಥಾನವಿದು. ಈ ದೇವಸ್ಥಾನದಲ್ಲಿಯೇ ಬೆಂಗಳೂರು ಎಂಬ ಹೆಸರಿನ ಉಲ್ಲೇಖ ಇರುವುದು. ಈ ದೇವಸ್ಥಾನ ಗಂಗರಾಜರ ಕಾಲದಲ್ಲಿ ಕಟ್ಟಿ ಮುಂದೆ ಚೋಳರಾಜರು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ 4 ದಿಕ್ಕಿನಲ್ಲೂ 4 ಎತ್ತರವಾದ ಗೋಪುರಗಳಿವೆ ಮತ್ತು ಇವು ಪ್ರಾಚೀನ ಕಾಲದ ಗೋಪುರಗಳಲ್ಲ, ಇತ್ತೀಚೆಗೆ ನಿರ್ಮಾಣವಾದಂತಹ ಪ್ರಾಚೀನ ಕಾಲದ ಶೈಲಿಯ ದ್ರಾವಿಡ ಶೈಲಿಯ ಗೋಪುರಗಳು. ಇಲ್ಲಿ ನೀವು ನೋಡಬಹುದು 3 ಗೋಪುರಗಳು ಸಂಪೂರ್ಣ ನಿರ್ಮಾಣ ಆಗಿದೆ, 4ನೇ ಗೋಪುರ ನಿರ್ಮಾಣ ಹಂತದಲ್ಲಿದೆ. ನಾವು ಒಳಗಡೆ ಬರ್ತಿರೋ ಹಾಗೇನೆ ವಿಘ್ನೇಶ್ವರನ ದರ್ಶನ ಆಗುತ್ತೆ. ಈ ಮೂರ್ತಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಎಷ್ಟು ವರ್ಷದಿಂದ ಈ ದೇವಾಲಯಕ್ಕೆ ಬರ್ತಾ ಇದ್ದೀರಾ? 3 years ಇಂದ ನಾನು ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದಕ್ಕೆ ಪಂಚಲಿಂಗೇಶ್ವರ ಅಂತ ಹೇಳ್ತಾರೆ. 5 ಲಿಂಗಗಳಿದ್ದಾರೆ. ಮೊದಲನೇದು ನಗರೇಶ್ವರ ಅಂತ, ಎರಡನೇದು ಕಾಳಿಕಮಠೇಶ್ವರ, ಮೇನ್ ಲಿಂಗ ಇಲ್ಲಿ ನಾಗೇಶ್ವರ, ಆಮೇಲೆ ಚೋಳೇಶ್ವರ ಅಂತ ಒಂದು ಲಿಂಗ, ಲಾಸ್ಟ್ ಅಲ್ಲಿ ಹೊರಗಡೆ ಕಾಣ್ತಾ ಇದೆ ನಿಮ್ಗೆ ಓಪನ್ ಆಗಿದೆ ಅದು ಕರ್ಣೇಶ್ವರ ಅಂತ. ನಿಜವಾಗ್ಲೂ ಎಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಟ್ರು ಸರ್, ತುಂಬಾ ಥ್ಯಾಂಕ್ಸ್. ಈ ಆಲಯದಲ್ಲಿ ನಾಗೇಶ್ವರ, ಚೋಳೇಶ್ವರ, ನಗರೇಶ್ವರ, ಕಾಳಿಕಮಠೇಶ್ವರ, ಕರ್ಣೇಶ್ವರ ಎಂಬ 5 ಲಿಂಗಗಳಿದ್ದು ಆದ್ದರಿಂದಲೇ ಇದನ್ನು ಪಂಚಲಿಂಗೇಶ್ವರ ಸ್ವಾಮಿ ಸನ್ನಿಧಿ ಎಂದು ಸಹ ಕರೆಯುತ್ತಾರೆ. ಈ ಆಲಯದ ಪ್ರಮುಖ ದೇವರಾದ ನಾಗಲಿಂಗೇಶ್ವರ ಲಿಂಗದ ಜೊತೆಗೆ ಪಾರ್ವತೀ ದೇವಿಯನ್ನು ಪೂಜಿಸಿದರೆ ಭಕ್ತರಿಗೆ ತಮ್ಮ ಸಕಲ ಸೌಭಾಗ್ಯಗಳೂ ದೊರಕುತ್ತವೆ ಎಂಬ ನಂಬಿಕೆ. ಮತ್ತೊಂದು ದೇವರಾದ ಚೋಳೇಶ್ವರ ಲಿಂಗವು ಹೆಸರೇ ಸೂಚಿಸುವಂತೆ ಚೋಳರಾಜರಿಂದ ಸ್ಥಾಪಿಸಲ್ಪಟ್ಟಿದ್ದು, ಈ ದೇವರಿಗೆ ಪೂಜಿಸಿದರೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ. ಮತ್ತೊಂದು ದೇವರಾದ ಕಾಳಿಕಮಠೇಶ್ವರ ದೇವರು ಅತ್ಯಂತ ಶಕ್ತಿಶಾಲಿಯಾದ ದೇವರಾಗಿದೆ. ಸಂತಾನವಿಲ್ಲದ ದಂಪತಿಗಳು ಇಲ್ಲಿ ಬಂದು ಹರಕೆ ಹೊತ್ತರೆ ಉತ್ತಮ ಸಂತಾನ ಸಿಗುತ್ತದೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಮತ್ತೊಂದು ದೇವರಾದ ನಗರೇಶ್ವರ ಲಿಂಗವು ವ್ಯಾಪಾರಕ್ಕೆ ಸಂಬಂಧಪಟ್ಟ ದೇವರಾಗಿದೆ. ಭಕ್ತರು ಅವರ ವ್ಯಾಪಾರವನ್ನು ಪ್ರಾರಂಭಿಸುವ ಮೊದಲು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದರೆ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಎಂಬ ನಂಬಿಕೆ ಇದೆ. ಕರ್ಣೇಶ್ವರ ಲಿಂಗವು ಶಕ್ತಿ ಮತ್ತು ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಹೆಸರೇ ಸೂಚಿಸುವ ಹಾಗೆ ಕರ್ಣ ಎಂದರೆ ಕಿವಿ. ಕಿವಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಇದ್ರೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ನೆರವೇರುತ್ತೆ, ನಿವಾರಣೆಗೊಳ್ಳುತ್ತೆ ಎಂಬ ನಂಬಿಕೆ ಇಲ್ಲಿನ ಜನರಿಗಿದೆ. ಈ ದೇವಾಲಯದ ಸಂಕೀರ್ಣದಲ್ಲಿ ಪಂಚಲಿಂಗಗಳ ಜೊತೆಗೆ ಸೂರ್ಯನಾರಾಯಣ ಸ್ವಾಮಿಯ ದೇವಸ್ಥಾನವೂ ಸಹ ಇದ್ದು, ಸಾಮಾನ್ಯವಾಗಿ ಭಾರತದಲ್ಲಿ ಸೂರ್ಯನಾರಾಯಣ ಸ್ವಾಮಿಯು ಪೂರ್ವಕ್ಕೆ ಮುಖ ಮಾಡಿ ನಿಂತಿರುವ ಹಾಗೆ ವಿಗ್ರಹಗಳಿರುತ್ತವೆ. ಆದರೆ ಈ ದೇವಾಲಯದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿರುವಂತಹ ಸೂರ್ಯನಾರಾಯಣ ಸ್ವಾಮಿಯ ವಿಗ್ರಹವಿದೆ. ಇದು ತೀರಾ ಅಪರೂಪ. ಈ ದೇವಸ್ಥಾನದಲ್ಲಿ ಹಲವು ಶಾಸನಗಳನ್ನು ಸಂರಕ್ಷಿಸಲಾಗಿದೆ. ಆ ಶಾಸನಗಳು ಇಲ್ಲಿ ನಡೆದ 1100 ವರ್ಷಗಳ ಹಿಂದಿನ ಯುದ್ಧದ ಭೀಕರತೆಯನ್ನು ಸೂಚಿಸುತ್ತವೆ. ಆದ್ದರಿಂದ ಇದು ಒಂದು ಬರೀ ದೇವಸ್ಥಾನವಲ್ಲ, ಇದು ಒಂದು ಐತಿಹಾಸಿಕ ರಣಭೂಮಿಯ ಸ್ಮರಣಿಕೆಯೇ ಆಗಿದೆ.
ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರ ನೋಡ್ಬೇಕು, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಅಪರೂಪದ ರುದ್ರಾಕ್ಷಿ ಮರ, ಬಿಲ್ಪತ್ರೆ ಮರ, ಹಲಸಿನ ಮರ, ಮಾವಿನ ಮರ ಅಂತ ತುಂಬಾ ಗಿಡಗಳನ್ನ ಬೆಳೆಸಿದ್ದಾರೆ. ನಾವು ಬೆಂಗಳೂರಿನ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇಲ್ಲಿ ಬಂದು ಕಣ್ಣು ಮುಚ್ಕೊಂಡು 1 to 3 hours ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬಾನೇ ಖುಷಿ ಆಗುತ್ತೆ. ಈ ಬೇಗೂರಿನ ನಾಗೇಶ್ವರ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ಬೆಂಗಳೂರಿನಲ್ಲಿರುವಂತ ಬೇಗೂರು ಗ್ರಾಮದಲ್ಲಿದೆ. ಇದಕ್ಕೆ ನೀವು ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಕೂಡ ಬರ್ಬೋದು. ಬಸ್ ನಂಬರ್ 343B ಬರುತ್ತೆ, ಅದು ಬೊಮ್ಮನಹಳ್ಳಿ ಮೂಲಕ ಬೇಗೂರು ತಲುಪುತ್ತೆ. 343 ಬಂದು KR ಮಾರ್ಕೆಟ್ ಇಂದ ಬರುತ್ತೆ. ಸೊ ಈ ಡೈರೆಕ್ಟ್ ಆಗಿ ಬಸ್ಗಳಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ಆರಾಮಾಗಿ ತಲುಪಬಹುದು. ಐ ಹೋಪ್ ಇವತ್ತು ನಾವು ತೋರಿಸಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಇದೇ ತರ ಇನ್ಫಾರ್ಮೇಶನ್ಸ್ ವಿಡಿಯೋಸ್, ಪ್ಲೇಸ್ ಎಕ್ಸ್ಪ್ಲೋರ್ ವಿಡಿಯೋಸ್ ಹಾಗೂ ಎಂಟರ್ಟೈನ್ಮೆಂಟ್ ವಿಡಿಯೋ ಬೇಕು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಧನ್ಯವಾದಗಳು. ಧನ್ಯವಾದಗಳು.